ಹಾಯ್ ಎವ್ರಿವನ್, ಇದು ಮಂಡೇ ಮಿನಿಲಾಗ್ ಆಗಿರುತ್ತೆ. ಬೆಳಗ್ಗೆ ಬೇಗ ಎದ್ದು ABCD ಸ್ವಾಮ್ ಆಗೋಗ್ಬಿಟ್ಟು ಹಾಗೆ ಈ ಕಡೆ ಹಾಲು ಕಾಯಿಸ್ಕೊಟ್ಟು ಮಕ್ಕಳಿಗೆ, ಹಾಗೆ ಕಾಫಿನೂ ಮಾಡಿಕೊಟ್ಟೆ ಹಸ್ಬೆಂಡ್ಗೆ. ನನ್ನ ಮಗ ಏನೋ ತಿಕ್ಲೆ ಮಾಡಿದ್ದಂತೆ ಸ್ಕೂಲಲ್ಲಿ ಕಂಪ್ಲೇಂಟ್ ಬಂದಿದ್ದು, ಸೊ ಅದಕ್ಕೆ ಅವರಪ್ಪ ಕ್ಲಾಸ್ ತೊಗೊಳ್ತಾ ಇದ್ದ. ಅಷ್ಟರಲ್ಲಿ ನಾನು ಈ ಕಡೆ ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಹಾಗೆ ಲಂಚ್ ಬಾಕ್ಸ್ ಸ್ನ್ಯಾಕ್ಸ್ ಎರಡು ರೆಡಿ ಮಾಡ್ತಾಯಿದ್ದೆ. ಎಲ್ಲ ರೆಡಿ ಮಾಡಿಬಿಟ್ಟು ಹಂಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿಬಿಟ್ಟು ಬ್ಯಾಗಲ್ಲಿ ಹಾಕಿ ರೆಡಿ ಮಾಡಿದೆ. ಅವ್ನಿಗೆ 2 ಬ್ಯಾಗು ರೆಡಿ ಮಾಡಿಬಿಟ್ಟು ಹಾಗೆ ಅವನಿಗೆ ಸ್ನಾನ ಮಾಡಿಸೋಣ ಅಂತ ಹೋದೆ. ಅವ್ನಿಗೆ ಹೊಟ್ಟೆ ಹಸಿವು ಮಮ್ಮಿ ಅಂದ. ಸೊ ಅವನಿಗೆ ಹಾಗೆ ನಾಷ್ಟ ಹಾಕ್ಕೊಟ್ಟು ನಮ್ಮ ಚಿಟ್ಟಿಗೂ ನಾಷ್ಟ ಹಾಕ್ತಾಯಿದ್ದಾರೆ ಹಸ್ಬೆಂಡು. ಸೊ ಹಾಗೆ ನಾನು ನಾಷ್ಟ ಮಾಡಿಕೊಂಡೆ. ನಾಷ್ಟ ಮಾಡೋಷ್ಟರಲ್ಲಿ ಮಗುಗೆಲ್ಲ ರೆಡಿ ಮಾಡಿದೆ. ಹಾಗೆ ಹಸ್ಬೆಂಡು ತುಂಬ ತಲೆನೋವು ಅಂದಿದ್ದಕ್ಕೆ ಅವ್ರು ಕಾಫಿ ಮಾಡ್ಕೊಂಬಂದು ಕೊಟ್ಟರು. ಸೊ ಮಂಡೇ ಹೊತ್ತು ಆಲ್ಮೋಸ್ಟ್ ಎಲ್ಲ ನನ್ನ ಹಸ್ಬೆಂಡೇ ಕಾಫಿ ಮಾಡಿಕೊಡ್ತಾರೆ ಮಂಡೇ ಬಂದರೆ. ಸೊ ನಾನು ಕಾಫಿ ಮಾಡಿಕೊಂಡು ಟಿಫನ್ ತಿಂದ್ಕೊಂಡು ಹಾಗೆ ಮಗುನ ರೆಡಿ ಮಾಡಿಬಿಟ್ಟು ಕಳಿಸ್ಬಿಟ್ಟು ಬಂದೆ. ಸೊ ನಾವು ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗಿ ಬಂದ್ರಿ. ಮಗು ಬರೋಷ್ಟರಲ್ಲಿ ಬಂದ ತಕ್ಷಣ ಹಾಗೆ ಕಾಫಿ ಪುಡಿ ತೊಗೊಂಬಂದಿದ್ದೆ ಸ್ಟೋರಿಂದ, ಕಾಫಿ ಪುಡಿ ಸ್ಟೋರಿಂದನೇ. ಸೊ ಹಾಗೆ ಮಗುಗೆ ಲಂಚು ಮತ್ತು ಟಿಫನ್ ಮಾಡೋದಕ್ಕೆ ಬನಾನಾ ಬೇಕಿತ್ತು. ಅದಕ್ಕೆ ಬನಾನಾ ಫ್ರೈ ಮಾಡೋದಕ್ಕೆ ತೊಗೊಂಬಂದೆ. ಹೂವನ್ನು ತೊಗೊಂಡು ಬಂದೆ. ಸೊ 4 o'clock ಆಗಿತ್ತು. ನೈಟ್ ಊಟಕ್ಕೆ ಮಾಡೋಣ ಅಂದ್ಬಿಟ್ಟು ಹಾಗೆ ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೆ. ಸೊ ಹಸ್ಬೆಂಡ್ ಹೊರಗಡೆ ಹೋಗಿ ನೇರಳೆ ಹಣ್ಣು ಕಿತ್ಕೊಂಬಂದಿದ್ರು. ಸೊ ಅದನ್ನೆಲ್ಲ ಬಿಡಿಸಿಕ್ತಾಯಿದ್ರು. ಸೊ ನಾನು ಸ್ವಲ್ಪ ಸ್ಟೋರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಾಕ್ಸಲ್ಲಿ ಹಾಕಿದ್ದೆ. ಸೊ ಹಾಗೆಯೇ ಒಂದು ಸ್ವಲ್ಪ ಬಟ್ಲಲ್ಲಿ ತೊಳೆದಿಟ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಮಕ್ಳಿಗೆ ಕೊಡೋಣ ಅಂದ್ಬಿಟ್ಟು ತೊಳಿತಾ ಇದ್ದೆ. ಈ ಥರ ತೊಳೆದ್ಬಿಟ್ಟು ವಾಶ್ ಮಾಡ್ತಿದ್ದೆ, ತುಂಬ ಚೆನ್ನಾಗಿರುತ್ತೆ ಉಪ್ಪು ಹಾಕ್ಬಿಟ್ಟು. ಸೊ ಅದಕ್ಕೆ ಮಾಡ್ತಾಯಿದ್ದೆ. ಅದೆಲ್ಲ ಮುಗಿಸಿದಾದ್ಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಗೆಲ್ಲ ಒರೆಸ್ಕೊಂಡೆ. ಸೊ ಹಾಗೆ ಮುದ್ದೆನೂ ಸಾಂಬಾರು ಹಾಕ್ಕೊಟ್ಟೆ ಅವ್ರಿಗೆ. ನಾನು ಪುಳಿಯೋಗರೆ ಸ್ವಲ್ಪ ಹಾಕ್ಕೊಂಡು ಊಟ ಮುಗಿಸ್ಕೊಂಡೆ ನಾನು ಈವ್ನಿಂಗು. ಸೊ ಹಾಗೆ ಈವ್ನಿಂಗ್ ಆಗಿತ್ತಲ್ಲ ಕೆಲಸ ಮುಗಿಸ್ಕೊಂಡು ದೇವ್ರ ಪೂಜೆ ಮುಗಿಸಿದೆ ಮನೆಯಲ್ಲಿ. ಸೋಮವಾರ ಅಲ್ವಾ, ಸೊ ಅದಕ್ಕೆ ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮೂರಲ್ಲೇ ಈಶ್ವರನ ದೇವಸ್ಥಾನ ಇದೆ. ಸೊ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ನಾನು ಮಕ್ಕಳೆಲ್ಲ ರೆಡಿಯಾಗಿ ಹೊರಟ್ವಿ. ಸೊ ದೇವಸ್ಥಾನಕ್ಕೆ ಹೋದರೆ ಯಾವಾಗಲೂ ಒಂದ್ಸಲ ನಮಗೊಂಥರ ಪಾಸಿಟಿವ್ ಎನರ್ಜಿ ಇದ್ದಂಗಿರುತ್ತೆ. ನಮ್ಮೂರಲ್ಲಿರೋ ಇದು ಜ್ಯೋತಿರ್ಲಿಂಗೇಶ್ವರ ಅಂತ ತುಂಬ ಚೆನ್ನಾಗಿದೆ. ನಾವು ಯಾವಾಗಲೂ ಬರೋಕ್ಕಾಗಲ್ಲ ಅಂದರೂ ಟೈಮ್ ಸಿಕ್ಕಾಗಲೂ ಸೋಮವಾರ ಬಂದೇ ಬರ್ತೀವಿ. ಸೊ ಅಲ್ಲಿಂದ ದೇವಸ್ಥಾನದಿಂದ ಬರ್ತಾ ಹಾಗೆ ಬೆಲ್ಪತ್ರ ಕಿತ್ಕೊಂಬಂದು ಈಶ್ವರನಿಗೆ ತೆಗ್ಬಿಟ್ಟು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಮಗನಿಗೆ ಹೋಮ್ವರ್ಕ್ ಮಾಡಿಸ್ತಾಯಿದ್ದೆ. ಹಾಗೆ ಕಾಫಿ ಪುಡಿನ ತೊಗೊಂಡು ಬಾಕ್ಸಲ್ಲಿ ಹಾಕಿಬಿಟ್ಟು ಹಾಗೆ ಇನ್ನು ಕೆಲಸ ಇತ್ತು ಇನ್ನೂ ಸ್ವಲ್ಪ, ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು. ಹೊರಗಡೆ ಹೋಗಿ ಬಂದ್ವಿ, ಲೇಟಾಗಿ ಹೋಗಿತ್ತು. ಸೊ ಹಾಗೆ ಹಾಲು ಕಾಯ್ಸೋಕ್ಕಿಟ್ಟೆ. ಹಾಲು ಕಾಯಿಸ್ಬಿಟ್ಟು ಎತ್ತಿಡ್ತೀನಿ. ಮಕ್ಳಿಗೆ ಹಾಗೆ ಊಟ ಹಾಕ್ಕೊಟ್ಟೆ. ನಾನು ಹೂವೆಲ್ಲ ಕಟ್ಕೊಂಡು ಪೂಜೆ ಮುಗಿಸ್ಕೊಂಡೆ. ನಾನು ಊಟ ಮಾಡೋಷ್ಟರಲ್ಲಿ 11 o'clock ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.